ಅಮ್ಮ ಅಣ್ಣನ್ ಮಾತ್ರ ಟ್ಯೂಷನ್ ಸೇರ್ಸಿ ಅಲ್ಲ ನನ್ನ ಸೇರ್ಸ. ಅಲೆ ಮಾರತಿ 1ನೇ ಕ್ಲಾಸಿಗೆ ಸೇರಿ ಇನ್ನು 1 ತಿಂಗಳು ಸಮೇತ ಆಗ್ಲಾ. ನಿಂಗೆ ಎಂತ ಟ್ಯೂಷನ್? ನಾನೇ ಹೇಳ್ಕೊಡ್ತೀನಿ ಸಾಕು. ಅಯ್ಯೋ ನೀ ಬೇಡ, ನಿಂಗ್ ಬರಲ್ಲ. ನಾನು ಟ್ಯೂಷನ್ಗೆ ಹೋಗ್ಬೇಕು, ನಂಗೆ ಗೊತ್ತಿಲ್ಲ. ನಾನು ಟ್ಯೂಷನ್ಗೆ ಸೇರ್ಸು ಪ್ಲೀಸ್ ಕಣೆ. ಸರಿ ಆತು, ನಾಳೆ ಕೇಳನ್ ಬಿಡು. ಈಗ ಶಾಲಿಗೆ ಹೋಗ್ ಫಸ್ಟ್. ಸರಿ ತಿಮ್ಮ, ನಾಳೆ ನನ್ನ ಟ್ಯೂಷನ್ಗೆ ಹೋಗ್ತೀನಿ ಕಣ, ನೀನು ಬಾ. ಟ್ಯೂಷನ್ ಎಂತಕ್ಕೆ? ಶಾಲೆಯಲ್ಲಿ ಇನ್ನು ನಮ್ಗೆ ಪಾಠನೇ ಶುರು ಮಾಡಿಲ್ಲ. ಅಯ್ಯೋ ಟ್ಯೂಷನ್ ಅಂತ ಬರೀ ಓದಕ್ ಹೋಗೋದಂತ ಮಾಡಿಯಾ? ಇಲ್ಲ, ಟ್ಯೂಷನ್ ಹೋಗೋದು ಸ್ವಲ್ಪ ಹೊತ್ತು ಓದಂಗ್ ಮಾಡೋದು, ಆಮೇಲೆ ನಾನು ನೀನು ಆಟ ಆಡೋದು. ಹೆಂಗೆ? ಹೌದಾ? ಹಂಗಂದ್ರೆ ನಾನು ಬರ್ತೀನಿ ಕಣೆ. ನಾನು ನನ್ನಮ್ಮ ಇವತ್ತು ಕೇಳ್ಕೊ ಬರಕ್ ಹೋಗ್ತೀವಿ ಸಂಜೆ, ನೀನು ಬಂದ್ಬಿಡು. ಸರಿ, ಇವಾಗ ನಾ ಹೋಗ್ತೀನದ. ಹೋಯ್ ಟೀಚರ್, ನಮ್ಮನೆ ಪುಟ್ಟಿ ಒಂದ್ ಟ್ಯೂಷನ್ಗೆ ಸೇರ್ಬೇಕು ಅಂತ ಒಂದೇ ಹಠ ಮಾರ್ರ. ಆಂಟಿ ಇವಳೆಂತ ಇವಳೇನು ಚಿಕ್ಕವಳು, ಬೇಡ ಟ್ಯೂಷನ್ಗೆ. ಇಲ್ಲ ಟೀಚರ್, ನನ್ನ ಸೇರ್ಸ್ಕೊಳ್ಳಿ ಟೀಚರ್, ನಾ ಇಲ್ಲಿಗೆ ಬಂದು ಓದ್ಕೋತೀನಿ. ಸರಿ ಆಂಟಿ, ಹಂಗಾದ್ರೆ ಒಂದ್ ಕೆಲ್ಸ ಮಾಡೋಣ. ಇವಳನ್ನ ರಾತ್ರಿ ಮನೆಗ್ ಕಳ್ಸಲ್ಲ, ಅವಳು ಇಲ್ಲೇ ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ಬರ್ತಾಳೆ. ಸುಮಾರು ಹುಡುಗಿರೆಲ್ಲ ಬರ್ತಾರೆ ದೂರದಿಂದ, ಇಲ್ಲೇ ಉಳಿದ್ಬಿಟ್ಟು ಬೆಳಗ್ಗೆ ಹೋಗ್ತಾರೆ. ಇಲ್ಲೇ ಉಳಿಬೇಕಾ? ಅದೆಲ್ಲ ಅಡ್ಡಿಲ್ಲ, ನಾ ಇಲ್ಲೇ ಉಳ್ಕೋತೀನಿ. ಎಲ್ಲ ಇವಳ. ಸರಿ ಆಂಟಿ, ಹಂಗಾದ್ರೆ ನಾಳೆಯಿಂದ ಕಳ್ಸಿ. ಸರಿ ಟೀಚರ್, ಹಂಗಾದ್ರೆ ನಾಳೆಯಿಂದ ಬರ್ತಾಳದ. ಏ ತಿಮ್ಮ, ನಮಗ್ ಬೆಳಗ್ಗೆ ಎಲ್ಲ ಆಟ ಆಡಕ್ ಚಾನ್ಸ್ ಸಿಕ್ಕಿದಂತೆ, ರಾತ್ರಿನೂ ಆಟ ಆಡಕ್ ಚಾನ್ಸ್ ಸಿಕ್ಕಿದೆ ಕಣ. ಹೌದು ಕಣೆ ಪುಟ್ಟಿ. ಬಾ ಇವಾಗ ಹೋಗೋಣ ಟ್ಯೂಷನ್ಗೆ. ಪುಟ್ಟಿ ನೀ ಮೂಲೆಯಲ್ಲಿ ಕುತ್ಕೋ. ತಿಮ್ಮ ನೀ ಆ ಮೂಲೆಯಲ್ಲಿ ಕುತ್ಕೋ. ಟೀಚರ್, ನಾವಿಬ್ರು ಒಂದೇ ಕ್ಲಾಸು, ಒಟ್ಟಿಗೆ ಕುತ್ಕೋತೀವಿ. ಹೌದು ಟೀಚರ್. ಏನ್ ಅಡ್ಡಿಲ್ಲ, ಇಬ್ರು ಒಟ್ಟಿಗೆ ಕುತ್ಕೊಂಡು ಹರಟೆ ಹೊಡಿಯಕ. ಇವಾಗ ಇಬ್ರು ಕುತ್ಕೊಂಡು ಮಗ್ಗಿ ಬರಿಬೇಕು ಇವಾಗ. ಅಯ್ಯೋ ಟ್ಯೂಷನಿಗೆ ಬಂದಂಗ್ ಮಾಡಿ ಆಟ ಆಡೋಣ ಅಂದ್ರೆ ಇಲ್ಲೆಲ್ಲ ಉಲ್ಟಾ ಹೊಡಿತು. ಈ ಟೀಚರ್ ನೋಡಿದ್ರೆ ಮಗ್ಗಿ ಬರೀರಿ, ಕತೆ ಪುರಾಣ ಬರೀರಿ ಅಂತ ಜೀವ ತಿಂತಾ ಇದಾರೆ. ಮನೇಲಿ ಇದ್ದಿದ್ರೆ ಆರಾಮಾಗಿ ಮಲ್ಕೋತಿದ್ದೆ. ಈ ಹಾಳ ಟ್ಯೂಷನಿಗೆ ಬಂದ್ ಜೀವನದಲ್ಲಿ ನೆಮ್ಮದಿನೇ ಹಾಳಾಗೋತು. 9 ಗಂಟೆ ಆಗಿದೆ, ಎಲ್ಲ ತಂದಿರೋ ಊಟನ ಮಾಡ್ಕೊಂಡ್ಬಿಡಿ. 9:15 ಮತ್ತೆ ಓದಕ್ ಸ್ಟಾರ್ಟ್ ಮಾಡ್ಬೋದು, ಆಯ್ತಾ? ಮತ್ತೆ ಓದ್ಬೇಕಾ? ಮತ್ ಮಲಗದ್ ಯಾವಾಗ ನಾವು? 11 ಗಂಟೆಗೆ. ಅಯ್ಯೋ ನಾರಾಯಣ, ಹಳ್ಳದಿಂದ ಎದ್ದು ನದಿಗೆ ಬಿದ್ದಂಗಾಯ್ತು. ನಮ್ಮ ಅಮ್ಮನ ಮಾತು ಕೇಳ್ಬೇಕಿತ್ತು ನಾನು. ಲೇ ತಿಮ್ಮ, ಏನೋ ನಾವು ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗೋತು. ಏನು ಮಾಡಕ್ ಆಗಲ್ವೇ ಪುಟ್ಟಿ. ಸರಿ ನೋಡೋಣ, ತಿನ್ನು. ಸರಿ 11 ಗಂಟೆ ಆಗಿದೆ, ಎಲ್ಲ ಮಲ್ಕೊಂಡ್ಬಿಡಿ. ನಾಳೆ ಬೆಳಿಗ್ಗೆ 4 ಗಂಟೆಗೆ ಎಬ್ಸ್ತೀನಿ, ಆಯ್ತಾ? ಮನೇಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಅಕ್ಕ, ಅಲ್ಲೇನೋ ಸೌಂಡ್ ಆಗ್ತಾ ಇತ್ತೆ. ಏನೇ ಪುಟ್ಟಿ ನಿಂದು? ಒಂದು ಕಾಡಿನ ಹೇಳ್ತಾನೂ ಇಲ್ಲ. ಟೀಚರ್, ಎಂತ ಸೌಂಡ್ ಅದು? ಇರಿ, ಯಾರು ಹೆದರ್ಕೋಬೇಡಿ, ಇರಿ ನೋಡೋಣ. ಇದೇ ರೂಮಿಂದನೇ ಸೌಂಡ್ ಬರ್ತಾ ಇದೆ. ಆದ್ರೆ ಓನರ್ ಈ ರೂಮ್ ಲಾಕ್ ನ ಓಪನ್ ಮಾಡ್ಬೇಡಿ ಅಂತ ವಾರ್ನ್ ಬೇರೆ ಮಾಡಿದ್ದಾರೆ. ನಂಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ. ಇಲ್ಲೇ ಇದ್ರೆ ಇವ್ರ ಜೊತೆಗೆ ನನ್ನ ಉತ್ಸವ ಕರ್ಕೊಂಡು ಹೋಗ್ತಾರೆ. ಹೇಗೂ ಮನೆ ಹತ್ರ ಐತೆ, ಓಡೋಗ್ಬಿಡ್ತೀನಿ. ಅಲ್ಲಿ ಪುಟ್ಟಿ ಮನೆಗೆ ಬಂದಿದ್ದಾಳ, ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಟ್ಯೂಷನ್ ಅಲ್ಲಿ. ಅಯ್ಯೋ ಟ್ಯೂಷನ್ ಅಲ್ಲಿ ದೆವ್ವ ಬಂದಿದೆ ಅಮ್ಮ, ನಾ ಹೆಂಗೋ ಪ್ರಾಣ ಉಳಿಸ್ಕೊಂಡು ಇಲ್ಲಿ ತನಕ ಓಡ್ ಬಂದಿನಿ. ದೆವ್ವ ನೋಡ್ ಭಯ ಆಗ್ಬಿಟ್ಟಿದೆ. ನಾನು ಎಬ್ಸಕ್ಕೆ ಹೋಗ್ಬೇಡ ಅಂತ ಮುಸ್ಕ ಹಾಕೋ ಮಲ್ಗೆಳೆ ಕಣ್ರಿ. ನಾಯಿ ಕತ್ತಿ ಎಲ್ಲ ತಗೋ ಟ್ಯೂಷನ್ ಹತ್ರ ಬರೋಣ ಅಂತ ಹೊರಟಿದೆ. ಅಯ್ಯೋ ಆಂಟಿ, ಆ ದೆವ್ವ ಅಲ್ಲ, ಏನಲ್ಲ, ಯಾವ್ದೋ ಬೆಕ್ಕು ಬಾಕ್ಸ್ ಒಳಗಡೆ ಬಿತ್ಕೊಂಡಿತ್ತಾ, ಅದೇ ಸೌಂಡ್ ಮಾಡ್ತಾ ಇತ್ತು. ದೆವ್ವ ಅಂತ ಮಾಡ್ಬಿಟ್ಟು ಓಡ್ ಬಂದ್ಬಿಟ್ನಲ್ಲ. ಅನ್ಯಾಯವಾಗಿ ಟ್ಯೂಷನ್ ಕಡೆ ಮಕ ಹಾಕದೇ ಇರೋ ತರನೇ ಆಗೋತು. ಇರ್ಲಿ ಬಿಡು, ಒಳ್ಳೇದೇ ಆತು. ಆ ಜೈಲಲ್ಲಿ ಯಾವನಿರ್ತಾನೆ, ಬೆಳಿಗ್ಗೆ 4 ಗಂಟೆಗೆ ಎಬ್ಸ್ತಾರೆ, ಸಾಯ್ಲಿ. ಏ ಪುಟಿ, ಎಷ್ಟೊತ್ತಾತು ಒಂದ್ ಚೀಲ ತಗೋಬರಕ್ ಹೇಳಿ. ಯಾವ ಸಂದಿಲ್ ಯಾವ ಕಾರ್ಬಾರ್ ಆತಾಯ್ತೋ, ತತ್ಯ ಇಲ್ಲ ಈಗ. ಅಮ್ಮ, ಒಳ್ಳೆ ಕೈ ಮೇಲೆ ಕತ್ತು ಬಿದ್ದಾರ ತರ ಮಾಡ್ತೀಯಲ್ಲ ನೀನು. ನಾವು ದುಡ್ಡು ಕದಿತೀವಿ ಅಂತ ಹೇಳ್ಬಿಟ್ಟು ನೀನ್ ಚೀಲನಲ್ಲಿ ಮುಚ್ಚಿಟ್ಟಿರ್ತೀಯಲ್ಲ, ಅದನ್ನ ಹುಡುಕಿ ತಗೋಬರದ್ ಬೇಡ ನಾನು. ಅದಕ್ಕೆ ಇಷ್ಟೊತ್ತಾತು, ತಗ. ನಮ್ಮ ಅಮ್ಮನ ಕೈ ಏನ್ ಹಿಂಗಿದೆ, ಮಾಡ್ತೀನಿ ಇರು. ಅಯ್ಯೋ, ನಿನ್ನ ಕಣ್ಣಿಗೆ ಕಲ್ಲು ಹಾಕಿ ಹೋಗ. ನಾನೇ ಲೇಟ್ ಆತು ಅಂತ ಸಾಯ್ತಾ ಇದ್ದೀನಿ. ಎಂತದೇ ಇದು? ನಿನ್ ಕೈಯಲ್ಲೆಲ್ಲ ಹೇರ್ ಹಂಗೆ ಇತ್ತಲ್ಲ, ಸೀರೆ ಹುಟ್ಟಿದಲ್ಲ, ಚೆನ್ನಾಗ್ ಕಾಣಿಸಲ್ಲ ಅಂತ ಇದ್ ಹೊಡೆದೆ. ಎಂತ ಇದು? ಇದು ಅರ್ಬನ್ ಯೋಗ ಅವ್ರದ್ದು ಹೇರ್ ರಿಮೂವಲ್ ಕ್ರೀಮ್ ಸ್ಪ್ರೇ. ಇದೊಂದು ಸ್ಪ್ರೇ ಇದ್ರೆ ಸಾಕು, ನಾವು ಪಾರ್ಲರ್ಗೆ ಹೋಗೋ ಅಗತ್ಯ ಕೂಡ ಇರಲ್ಲ, ಹಾಗೆ ಪೇನ್ ಕೂಡ ಆಗಲ್ಲ. ಜಸ್ಟ್ ಸ್ಪ್ರೇ ಮಾಡಿ 3 to 5 ಮಿನಿಟ್ಸ್ ವೇಟ್ ಮಾಡಿ ಅಷ್ಟೇ. ನೆಕ್ಸ್ಟ್ 3 to 5 ಮಿನಿಟ್ಸ್ ವೇಟ್ ಮಾಡಿದ್ಮೇಲೆ ಟಿಶ್ಯೂ ಪೇಪರ್ ತಗೊಂಡು ನಿಧಾನ ವೈಪ್ ಮಾಡ್ತಾ ಬಂದ್ರೆ ಹೇರ್ಸ್ ಎಷ್ಟು ಈಸಿಯಾಗಿ ರಿಮೂವ್ ಆಗ್ತಾ ಇದೆ ಅಂತ ನೀವೇ ನೋಡಬಹುದು. ಈ ಪ್ರಾಡಕ್ಟ್ ನ ಯೂಸ್ ಮಾಡೋ ಮುಂಚೆ ನಿಮ್ಗೆ ಬೇಕಿದ್ರೆ ಸಣ್ಣದಾಗಿ ಪ್ಯಾಚ್ ಟೆಸ್ಟ್ ಕೂಡ ಮಾಡ್ಕೊಬಹುದು. ನನಗೆ ಪರ್ಸನಲಿ ಯಾವುದೇ ರೀತಿಯ ಇಚ್ಚಿಂಗ್, ರೆಡ್ನೆಸ್ ಅಥವಾ ರ್ಯಾಶಸ್ ಆಗಿಲ್ಲ. ಹಾಗೆ ಈ ಸ್ಪ್ರೇ ಟ್ಯಾನ್ ರಿಮೂವ್ ಮಾಡೋಕೆ ಕೂಡ ಹೆಲ್ಪ್ ಮಾಡುತ್ತೆ. ನಿಮ್ಗೂ ಏನಾದ್ರೂ ಈ ಪ್ರಾಡಕ್ಟ್ ಇಷ್ಟ ಆಗಿ ಬೇಕು ಅಂತ ಅನ್ಸಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ನ ಸೆಂಡ್ ಮಾಡ್ತೀನಿ. ಅಮ್ಮ, ಇದನ್ನೆಲ್ಲಿಡ್ಲಿ? ತಗೋಬಾ, ಇಲ್ಲಿ ನನ್ನ ತಲೆ ಮೇಲಿಡು. ಮಾತಿಗೂ ಅದ್ನೆಲ್ಲಿಡ್ಲಿ ಇದ್ನೆಲ್ಲಿಡ್ಲಿ. ನೀ ಮನೇಲಿರಲ್ಲ, ಯಾವ ವಸ್ತುನ ಎಲ್ಲಿಡ್ಬೇಕು ಅಂತ ಗೊತ್ತಿಲ್ಲ ನಿಂಗೆ. ಸುಮ್ಮನೆ ಬೈತಾಳೆ. ಅಮ್ಮ, ಇವತ್ತು ಅಡ್ಗೆ ಎಂತ ಮಾಡ್ತೀಯಾ? ಹೇಳಿ, ನಿಮ್ಗೆ ಏನ್ ಅಡ್ಗೆ ಬೇಕು ಹೇಳಿ, ಆರ್ಡರ್ ಕೊಟ್ರೆ ನಾನು ಅದೇ ಅಡ್ಗೆನೆ ಮಾಡ್ತೀನಿ. ನಾನು ಅಡ್ಗೆ ಎಂತ ಮಾಡ್ತೀಯ ಅಂತ ಕೇಳಿದೆ ಅಷ್ಟೇ. ಮನೇಲಿ ಒಂದ್ ಕೆಲಸ ಮಾಡಲ್ಲ, ಏನಿಲ್ಲ, ಗಂಟಿಗೆ ಬಂದು ಅಡ್ಗೆ ಏನು ಅಂತ ಮಾತ್ರ ಕೇಳೋದು. ಅಲ್ಲೆಂತ ಮಾಡ್ತಾ ಇದೀಯಾ? ಇಲ್ಲಿ ಮೊನ್ನೆ ಬೂಂದಿ ಕಳಿಟ್ಟಿದೆ, ಅದನ್ನ ಹುಡುಕ್ತಾ ಇದ್ದೆ. ಮೊನ್ನೆನೆ ಖಾಲಿಯಾಗಿದಲ್ಲ ಅದು. ನಡಿ. ಪುಟಿ ಯಾರು ಡೋರ್ ಬೆಲ್ ಮಾಡ್ತಾರ ನೋಡು. ಹಾ, ನೋಡ್ತೀನಿ. ಬನ್ನಿ ಬನ್ನಿ ಕುತ್ಕೊಳ್ಳಿ. ಬನ್ನಿ ಕುತ್ಕೊಳ್ಳಿ. ನಾನ್ ನಿಮ್ ಬಗ್ಗೆನೇ ಮಾತಾಡ್ತಾ ಇರ್ತೀನಿ ಯಾವಾಗ್ಲೂ. ನಾ ಕಾಫಿ ಮಾಡ್ಕೊಂಡ್ ಬರ್ತೀನಿ, ಆಯ್ತಾ? ಹಾ ಸರಿ. ನಾ ಕಾಫಿ ತಗೋ ಬರ್ತೀನಿ. ಮೊನ್ನೆನೆ ಖಾಲಿಯಾಗಿದಲ್ಲ ಅದು.
ಎಂತ ಮಕ್ಕ ನೋಡ್ತೀಯ? ರೋಗಿ ಮಾತಾ. ಏ ಪುಟ್ಟಿ, ಆನ್ಸರ್ ಶೀಟ್ ಕೊಟ್ಟು ಕಳ್ಸಿದ್ರಲ್ಲ, ಕೊಡಿಲಿ. ಎಷ್ಟ್ ಮಾರ್ಕ್ಸ್ ಬಂದದ್ ನೋಡ್ತೀನಿ. ತಗ. ಎಂಬತ್ ಮಾರ್ಕ್ಸ್ ತೆಗ್ದಿನಲ್ಲ, ಮತ್ತೆ ಎಂತ ಹೊಡಿತೀಯಾ? ಯಾವನಾದ್ರೂ 50 ಮಾರ್ಕ್ಸ್ 80 ಮಾರ್ಕ್ಸ್ ತೆಗೆದ್ ನೋಡಿಯಾ ನೀನು? 1-2 ಬರೆಯಕ್ ಜೀವಬಾದಿಯಲ್ಲ ನಿಂಗೆ. 0 ಆದ್ರೆ ಪಟ್ಟ ಬರಿಬೋದಲ್ಲ, ಅದಕ್ಕೆ ಬರ್ದಿಯಾ? ನಿತ್ಕ ಅಲ್ಲಿ. ಏ ಪುಟಿ, ಹೋಗುಂಚೆ ಹೆಸರು ಬೇಳೆ ತಗೋಬಾ. ಸರಿ ಅಮ್ಮ, ತಗ. ಇನ್ನು 5 ರೂಪಾಯಿ ಕೊಡು. ಹೆಸರು ಬೇಳೆಗೆ 35 ರೂಪಾಯಿ ಆಗಿದೆ. ನೀವ್ ಹಿಂಗ್ ಹಗಲು ದರಾಡೆ ಮಾಡ್ತೀರಾ ಅಂತ ಗೊತ್ತಿದ್ದೆ ನಾ ಅಂಗಡಿಗೆ ಹೋಗಿ ಎಲ್ಲಾ ದಿನ್ಸಿದ್ದು ಎಷ್ಟೆಷ್ಟು ದುಡ್ಡು ಅಂತ ಪಟ್ಟಿ ಹಾಕ್ಸ್ಕಿ ಬಂದಿನಿ. ಅಂತದ್ರಲ್ಲಿ ಸುಳ್ಳು ಸುಳ್ಳು ನಂಗೇನೆ. ಕೊಡ್ತೀಯಾ ಇಲ್ಲ ಈಗ ಬಾಕಿ 5 ರೂಪಾಯಿನ? ಅಮ್ಮ, ನಮ್ ಶಾಲೆಯಲ್ಲಿ ಸ್ಕೂಲ್ ಟ್ರಿಪ್ ಇಟ್ಟಾರ. ಹೌದಾ? ನಾಳೆ ಬತ್ತ ಎಲ್ಲ 5,000 ರೂಪಾಯಿ ತಗೋಬರಕ್ ಹೇಳ್ಯಾರೆ. 1,000 ರೂಪಾಯಿ ಕರ್ಕೊಂಡು ಹೋಗೋ ಟ್ರಿಪ್ಪಿಗೆ 5,000 ರೂಪಾಯಿ ಕೇಳ್ತಾ ಇದ್ದಾಳೆ. 5,000 ರೂಪಾಯಿಗೆ 0 ಎಷ್ಟು ಅಂತ ಗೊತ್ತಾ? ನೆಟ್ಟಗ ಇನ್ನೇ ಬರೆಯಕ್ ಬರಲ್ಲ. ಈಗ್ಲೇ ದರೋಡೆ ನಿಂದು. ನಿಮ್ ಟೀಚರೇ ಫೋನ್ ಮಾಡಿ ಹೇಳ್ಯಾರ ನಂಗೆ 1,000 ರೂಪಾಯಿ ಕೊಟ್ಟು ಕಳ್ಸಿ ಅಂತ. ನೀವು ಬಂದು 5,000 ರೂಪಾಯಿ ಕೇಳ್ತಾ ಇದ್ದಾಳೆ. ನಿತ್ಕಲ್ಲಿ. ಅಮ್ಮ ಬಂದ್ಲು, ಓಡು. ನಾ ಸಂತೆಗೆ ಹೋದಾಗ ಇಬ್ರು ಹೊಡೆದಾಡದ್ರ? ಇಲ್ಲಪ್ಪ, ನಾವಲ್ಲ. ನಂಗೆ ಸತ್ಯ ಹೊರಗ್ ಬರ್ಬೇಕು, ಇಲ್ಲ ಅಂದ್ರೆ ಇಬ್ರಿಗೂ ನೀರ್ ಕುಡಿಸ್ತೀನಿ ಇವತ್ತು. ಇಲ್ಲ, ನಾವು ಹೊಡೆದೇ ಆಡಿಲ್ಲ. ಸುಳ್ಳು ಸುಳ್ಳು. ನೀವಿಬ್ರು ಕೂಗಾಡ್ಕೊಂಡು ಹೊಡೆದಾಡ್ತಾ ಇರೋದು ಇಡೀ ಊರಿಗೂ ಕೇಳ್ಸದೆ, ನನ್ನ ಹತ್ರನೇ ನಾಟಕ ಮಾಡ್ತೀರಾ. ಇನ್ನೊಂದ್ಸಲ ನೀವಿಬ್ರು ಹೊಡೆದಾಡಿದೆ ಏನಾದ್ರು ನೋಡಿದ್ರೆ ಇಬ್ರು ಹೊಂಡ ಕಳೆದು ಹುಗಿತೀನಿ, ತಲೆ ಮಾತ್ರ ಹೊರಗಡೆ ಬಿಡ್ತೀನಿ. ಅಮ್ಮ, ಶಾಲಿಗೆ ಬತ್ತೀನಿ ಕಣೆ. ಅಲ್ಲೇ ಮರತಿ, ಮಳೆ ಇಲ್ಲ ಏನಿಲ್ಲ, ಎಂತ ಪ್ಲಾಸ್ಟಿಕ್ ಕೊಪ್ಪೆ ಹಾಕೊಂಡಿಯಾ? ಅದಾ, ಮಳೆ ಬಂದ್ರೆ ಮತ್ ದಾರಿ ಮಧ್ಯದಲ್ಲಿ ತೆಗ್ದು ಹಾಕಕ್ಕಾಗಲ್ಲ, ಬ್ಯಾಗ್ ಎಲ್ಲ ಚಂಡಿ ಆಗ್ತದೆ, ಅದಕ್ಕೆ ಹಾಕೊಂಡಿನಿ. ಸರಿ, ಈಗ್ಲೇ ಹೇಳ್ತಾ ಇದೀನಿ, ಪ್ಲಾಸ್ಟಿಕ್ ಸೌಂಡ್ ಅಲ್ಲಿ ಗಾಡಿ ಸೌಂಡ್ ಕೇಳಲ್ಲ. ರಸ್ತೆ ಬದಿಗೆ ಹೋಗ್ಬೇಕು ನೀವು. ಇಲ್ಲ ರನ್ನಿಂಗ್ ರೇಸ್ ಆಡಿ ಪಲ್ಟಿ ಗಿಲ್ಟಿ ಹೊಡೆದ ಏನಾದ್ರು ಮನಿಗ್ ಬಂದೆ ಅಂದ್ರೆ ಕಾಲ್ ಮುರಿತೀನಿ ನಿಂದು. ಸರಿ, ಬದಿಗೆ ಹೋತೀನಿ. ಅಲ್ಲ, ಬೆಳಕ್ ಬಿಡ್ಬೇಕಾದ್ರೆ ಪ್ಲಾಸ್ಟಿಕ್ ಕೊಪ್ಪೆ ಹಾಕೊಂಡು ಹೋಗಿ ಈಗ ಬತ್ತ ನೆನ್ಕೊ ಬತ್ತದಿಯಲ್ಲೇ. ಏ ಅಮ್ಮ, ಈ ಪ್ಲಾಸ್ಟಿಕ್ ಕೊಪ್ಪೆಲೆ ನೀರ್ ನುಗ್ತದೆ ಕಣೆ, ಮುಂದ್ಗಡೆಯಿಂದ ಮಳೆ ಬೀಸ್ ಬಂದ್ರೆ, ಅದಕ್ಕೆ ಚಂಡಿ ಆಗಿನಿ. ಸರಿ ಬಾ, ತಲೆ ಒರ್ಸ್ಕ. ನಾಳೆ ಒಂದ್ ರೈನ್ ಕೋಟ್ ತರ ಕೇಳ್ತೀನಿ ಅಪ್ಪಾಜಿ ಹತ್ರ. ಸರಿ ಅಮ್ಮ, ರೈನ್ ಕೋಟ್ ಚೆನ್ನಾಗೈತೆ ಕಣೆ, ನಾ ಶಾಲಿಗೆ ಹೋಗ್ಬತ್ತೀನಿ. ಸರಿ, ರೈನ್ ಕೋಟ್ ಹರ್ಕೊ ಬರ್ಬೇಡ, ಹೊಡೆದಾಕ್ತೀನಿ ನಿನ್ನ. ಪದೇ ತರಕ್ ದುಡ್ಡಿಲ್ಲ. ಸರಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಕಿವಿ ಕುಯ್ಯಕ್ ಮತ್ತೆ ನೆನ್ಕೊ ಬಂದಿಯಲ್ಲೇ ರೈನ್ ಕೋಟ್ ಕೊಡ್ಸುದ್ರು. ಅಮ್ಮ, ನಂಗೂ ಗೊತ್ತಿಲ್ಲ ಕಣೆ ಅಮ್ಮ, ನಮ್ ಶಾಲೆ ಹತ್ರ ಜೋರಾಗಿ ಗಾಳಿ ಬೀಸ್ತಾ ಮಳೆ ಬಂದ್ ಕೂಡಲೇ ನೀರ್ ನುಗ್ಬಿಡ್ತು. ಈ ರೈನ್ ಕೋಟು ಒಳ್ಳೆ ಕ್ವಾಲಿಟಿದಲ್ಲ ಇರ್ಬೇಕು. ಏನ್ ಕತೆ ಹೇಳ್ತೀಯ ಏನೋ. ಬಾ, ತಲೆ ಒರ್ಸ್ಕೆ. ಅಲ್ರಿ ಹೋಯ್ ವರ್ಷ, ನೀವನ್ನ ಹುಡುಗಿ ಜ್ವರ ಬಂದಿತ್ತಾ? ಇಲ್ಲಪ್ಪ, ಎಂತಕ್ರಿ? ಅಯ್ಯೋ, ಮೊನ್ನೆ ಒಂದು ಮಳೆ ಅಂದ್ರೆ ಮಳೆ ಕಣ್ರಿ, ಸಬ್ಬು ನೆರೆ. ಆ ಸಬ್ ನೆರೆಲಿ ಹುಡುಗರೆಲ್ಲ ಪ್ಲಾಸ್ಟಿಕ್ ಕಪ್ಪೆ ರೈನ್ ಕೋಟ್ ಎಲ್ಲ ತೆಗೆದು ಅನ್ಕೊಂಡು ಹಳ್ಳ ಹರ್ಕೊಂಡು ಎಲ್ಲ ಮೀನ್ ಹಿಡಿತದವೆ ಕಣ್ರಿ. ನೋಡ್ತಿದ್ದಂತೆ ಒಂದ್ ಹುಡುಗಿ ತೇಲೇ ಹೋಗಿದ್ದು ಕಣ್ರಿ. ಆಮೇಲೆ ನಮ್ಮನೆ ಹುಡುಗ ಓಡೋಗಿ ಹಳ್ಳ ಹಾರಿ ಆ ಹುಡುಗಿನ ಎತ್ಕಿ ಬಂದು ಎಲ್ಲಕ್ಕೂ ಸಮಾನಾಗಿ ಸದ್ದು ಮನಿಗ್ ಕಳ್ಸಿದ್ರು. ನೋಡಿ, ನೀವ್ ಹೇಳೊಂದು ಒಳ್ಳೆ ಕೆಲ್ಸ ಮಾಡಿದ್ರಿ ಮರ್ರ. ನಾನ್ ನಿಮ್ ಮನಿಗ್ ಬರ್ಬೇಕು ಅಂತ ಇದ್ದೆ ಮರ್ರ ಹೇಳಕ್ಕೆ. ಈ ಸೊಸೈಟಿ ಗಲಾಟೆ ಬರಕ್ಕೆ ಆಗ್ಲ. ಮಳೆ ಬರಕಾಗದ್, ನಾ ಹೋತೀನತ. ಸರಿ. ಅಲ್ಲ, ಅದೇನೆ ಮಳೆ ಇಲ್ಲ ಗಾಳಿ ಇಲ್ಲ, ಲಂಗ ಇಲ್ಲ ಚಂಡಿ ಆಗಿದೆ. ಅಯ್ಯೋ ಅಮ್ಮ, ಇಲ್ಲಿ ಮಳೆ ಬರ್ಲಾ. ನಮ್ ಶಾಲೆ ಹತ್ರ ಒಂದು ಮಳೆ ಅಂದ್ರೆ ಮಳೆ ಕಣೆ. ಸುಳ್ಳು ಸುಳ್ಳು ಸುಳ್ಳು. ಮನೇಲಿ ಸಾರಿ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ನೀನ್ ಮೀನ್ ಹಿಡಿಯಕ್ ಕಳ್ಸಿದ್ನಾ? ಎಲ್ಲ ಹಳ್ಳ ಹರ್ಕಿ ಮೀನ್ ಹಿಡಿತಾ ಇದ್ರಂತೆ. ಸೀದಾ ಶಾಲೆಗೆ ಹೋಗಿ ಮನೆಗ್ ಬಾ ಅಂತ ಹೇಳಿದ್ರೆ ಸುಳ್ಳು. ಶಾಲೆ ಹತ್ರ ಮಾತ್ರ ಮಳೆ ಬತ್ತಿತ್ತು ಅಂತ ಹೇಳ್ಬಿಟ್ಟು. ನಿನ್ ಶಾಲೆ ಫಾರಿನ್ ಅಲ್ಲಿ ಐತಲ್ಲ, ಅದಕ್ಕೆ ನಿತ್ಕೋ ಅಲ್ಲಿ. ಅಮ್ಮ, ಶಾಲಿಗೆ ಬತ್ತೀನಿ ಕಣೆ. ಅಲ್ಲೇ ಮರತಿ, ಮಳೆ ಇಲ್ಲ ಏನಿಲ್ಲ, ಎಂತ ಪ್ಲಾಸ್ಟಿಕ್ ಕೊಪ್ಪೆ ಹಾಕೊಂಡಿಯಾ? ಅದಾ, ಮಳೆ ಬಂದ್ರೆ ಮತ್ ದಾರಿ ಮಧ್ಯದಲ್ಲಿ ತೆಗ್ದು ಹಾಕಕ್ಕಾಗಲ್ಲ, ಬ್ಯಾಗ್ ಎಲ್ಲ ಚಂಡಿ ಆಗ್ತದೆ, ಅದಕ್ಕೆ ಹಾಕೊಂಡಿನಿ. ಸರಿ, ಈಗ್ಲೇ ಹೇಳ್ತಾ ಇದೀನಿ, ಪ್ಲಾಸ್ಟಿಕ್ ಸೌಂಡ್ ಅಲ್ಲಿ ಗಾಡಿ ಸೌಂಡ್ ಕೇಳಲ್ಲ. ರಸ್ತೆ ಬದಿಗೆ ಹೋಗ್ಬೇಕು ನೀವು. ಇಲ್ಲ ರನ್ನಿಂಗ್ ರೇಸ್ ಆಡಿ ಪಲ್ಟಿ ಗಿಲ್ಟಿ ಹೊಡೆದ ಏನಾದ್ರು ಮನಿಗ್ ಬಂದೆ ಅಂದ್ರೆ ಕಾಲ್ ಮುರಿತೀನಿ ನಿಂದು. ಸರಿ, ಬದಿಗೆ ಹೋತೀನಿ. ಅಲ್ಲ, ಬೆಳಕ್ ಬಿಡ್ಬೇಕಾದ್ರೆ ಪ್ಲಾಸ್ಟಿಕ್ ಕೊಪ್ಪೆ ಹಾಕೊಂಡು ಹೋಗಿ ಈಗ ಬತ್ತ ನೆನ್ಕೊ ಬತ್ತದಿಯಲ್ಲೇ. ಏ ಅಮ್ಮ, ಈ ಪ್ಲಾಸ್ಟಿಕ್ ಕೊಪ್ಪೆಲೆ ನೀರ್ ನುಗ್ತದೆ ಕಣೆ, ಮುಂದ್ಗಡೆಯಿಂದ ಮಳೆ ಬೀಸ್ ಬಂದ್ರೆ, ಅದಕ್ಕೆ ಚಂಡಿ ಆಗಿನಿ. ಸರಿ ಬಾ, ತಲೆ ಒರ್ಸ್ಕ. ನಾಳೆ ಒಂದ್ ರೈನ್ ಕೋಟ್ ತರ ಕೇಳ್ತೀನಿ ಅಪ್ಪಾಜಿ ಹತ್ರ. ಸರಿ ಅಮ್ಮ, ರೈನ್ ಕೋಟ್ ಚೆನ್ನಾಗೈತೆ ಕಣೆ, ನಾ ಶಾಲಿಗೆ ಹೋಗ್ಬತ್ತೀನಿ. ಸರಿ, ರೈನ್ ಕೋಟ್ ಹರ್ಕೊ ಬರ್ಬೇಡ, ಹೊಡೆದಾಕ್ತೀನಿ ನಿನ್ನ. ಪದೇ ತರಕ್ ದುಡ್ಡಿಲ್ಲ. ಸರಿ.
ಅಯ್ಯೋ 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 ನಿನ್ ಕಿವಿ ಕುಯ್ಯಕ್ ಮತ್ತೆ ನೆನ್ಕೊ ಬಂದಿಯಲ್ಲೇ ರೈನ್ ಕೋಟ್ ಕೊಡ್ಸುದ್ರು ಅಮ್ಮ ನಂಗೂ ಗೊತ್ತಿಲ್ಲ ಕಣೆ ಅಮ್ಮ, ನಮ್ ಶಾಲೆ ಹತ್ರ ಜೋರಾಗಿ ಗಾಳಿ ಬೀಸ್ತಾ ಮಳೆ ಬಂದ್ ಕೂಡಲೇ ನೀರ್ ನುಗ್ಬಿಡ್ತು. ಈ ರೈನ್ ಕೋಟು ಒಳ್ಳೆ ಕ್ವಾಲಿಟಿದ್ ಅಲ್ಲ ಇರ್ಬೇಕು. ಏನ್ ಕತೆ ಹೇಳ್ತೀಯ ಏನೋ, ಬಾ ತಲೆ ಒರ್ಸ್ಕೆ. ಅಲ್ರಿ ಹೋಯ್ ವರ್ಷ, ನೀವನ್ನ ಹುಡುಗಿ ಜ್ವರ ಬಂದಿತ್ತಾ? ಇಲ್ಲಪ್ಪ, ಎಂತಕ್ರಿ? ಅಯ್ಯೋ ಮೊನ್ನೆ ಒಂದು ಮಳೆ ಅಂದ್ರೆ ಮಳೆ ಕಣ್ರಿ, ಸಬ್ಬು ನೆರೆ. ಆ ಸಬ್ ನೆರೆಲಿ ಹುಡುಗರೆಲ್ಲ ಪ್ಲಾಸ್ಟಿಕ್ ಕಪ್ಪೆ ರೈನ್ ಕೋಟ್ ಎಲ್ಲ ತೆಗೆದು ಅನ್ಕೊಂಡು ಹಳ್ಳ ಹರ್ಕೊಂಡು ಎಲ್ಲ ಮೀನ್ ಹಿಡಿತದವೆ ಕಣ್ರಿ. ನೋಡ್ತಿದ್ದಂತೆ ಒಂದ್ ಹುಡುಗಿ ತೇಲೇ ಹೋಗಿದ್ದು ಕಣ್ರಿ. ಆಮೇಲೆ ನಮ್ಮನೆ ಹುಡುಗ ಓಡೋಗಿ ಹಳ್ಳ ಹಾರಿ ಆ ಹುಡುಗಿನ ಎತ್ಕಿ ಬಂದು ಎಲ್ಲಕ್ಕೂ ಸಮಾನಾಗಿ ಸದ್ದು ಮನೆಗ್ ಕಳ್ಸಿದ್ವಿ. ನೋಡಿ ನೀವ್ ಹೇಳೊಂದು ಒಳ್ಳೆ ಕೆಲ್ಸ ಮಾಡಿದ್ರಿ ಮರ್ರ. ನಾನ್ ನಿಮ್ ಮನೆಗ್ ಬರ್ಬೇಕು ಅಂತ ಇದ್ದೆ ಮರ್ರ ಹೇಳಕ್ಕೆ. ಈ ಸೊಸೈಟಿ ಗಲಾಟೆ ಬರಕ್ಕೆ ಆಗ್ಲ, ಮಳೆ ಬರಕಾಗದ್ ನಾ ಹೋತೀನತ. ಹ್ಞೂ ಸರಿ ಸರಿ. ಅಲ್ಲ ಅದೇನೆ ಮಳೆ ಇಲ್ಲ ಗಾಳಿ ಇಲ್ಲ, ಲಂಗ ಎಲ್ಲ ಚಂಡಿ ಆಗಿದೆ. ಅಯ್ಯೋ ಅಮ್ಮ, ಇಲ್ಲಿ ಮಳೆ ಬರ್ಲಾ, ನಮ್ ಶಾಲೆ ಹತ್ರ ಒಂದು ಮಳೆ ಅಂದ್ರೆ ಮಳೆ ಕಣೆ. ಸುಳ್ಳು ಸುಳ್ಳು ಸುಳ್ಳು. ಮನೇಲಿ ಸಾರಿ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ ಮೀನ್ ಹಿಡಿಯಕ್ ಕಳ್ಸಿದ್ನಾ? ಎಲ್ಲ ಹಳ್ಳ ಹರ್ಕಿ ಮೀನ್ ಹಿಡಿತಾ ಇದ್ರಂತೆ. ಸೀದಾ ಶಾಲೆಗೆ ಮನೆಗ್ ಬಾ ಅಂತ ಹೇಳಿದ್ರೆ ಸುಳ್ಳು. ಶಾಲೆ ಹತ್ರ ಮಾತ್ರ ಮಳೆ ಬತ್ತಿತ್ತು ಅಂತ ಹೇಳ್ಬಿಟ್ಟು. ನಿನ್ ಶಾಲೆ ಫಾರಿನ್ ಅಲ್ಲಿ ಐತಲ್ಲ, ಅದಕ್ಕೆ ನಿತ್ಕೊ ಅಲ್ಲಿ.